ಇದು ಇಯರಿಂಗ್ಸ್ ಅಂತೂ ನಾನು ತುಂಬಾ ಯೂಸ್ ಮಾಡ್ತೀನಿ, ಅಂದ್ರೆ ನನ್ನ ಫೇಸ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಕಿಚನ್ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ತಮ್ನೈಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜ್ಯುವೆಲರೀಸ್ ಕಲೆಕ್ಷನ್ಸ್ ಬಗ್ಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜ್ಯುವೆಲರೀಸ್ ಅಂದ್ರೆ ನನ್ನ ಹತ್ರ ಇರೋ ಗೋಲ್ಡ್ ಜ್ಯುವೆಲರೀಸ್ ಅಲ್ಲ, ಅಂದ್ರೆ ನಿಮಗೆ ತೋರಿಸೋಷ್ಟು ಕಲೆಕ್ಷನ್ಸ್ ನನ್ನ ಹತ್ರ ಇಲ್ಲ ಗೋಲ್ಡ್. ಸೊ ಹಾಗಾಗಿ ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದೇವ್ರ ದಯೆಯಿಂದ ನನ್ನ ಹತ್ರ ಗೋಲ್ಡ್ ಕಲೆಕ್ಷನ್ಸ್ ಜಾಸ್ತಿ ಆಗಿ ನಿಮಗೆ ತೋರಿಸೋ ಥರ ವಿಡಿಯೋ ಮಾಡೋಷ್ಟು ಗೋಲ್ಡ್ ಕಲೆಕ್ಷನ್ಸ್ ಆಗಲಿ ಅಂತ ನನಗೆ ಆಶೀರ್ವಾದ ಮಾಡಿ ಎಲ್ರಿಗೂ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಆ ಥರ ಏನಾದರೂ ನನ್ನ ಹತ್ರ ಕಲೆಕ್ಷನ್ಸ್ ಜಾಸ್ತಿ ಆದರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಗೋಲ್ಡು. ಸೊ ಈಗ ನನ್ನ ಹತ್ರ ಸದ್ಯಕ್ಕೆ ನನ್ನ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಏನೇನು ಇದೆಯೋ ಅಷ್ಟು ನಾನು ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಅಂತ ನೋಡೋಣ ಬನ್ನಿ. ಎಸ್, ನನ್ನ ಹತ್ರ ಇಷ್ಟು ಬಾಕ್ಸ್ ಅಂದರೆ ಸದ್ಯಕ್ಕೆ ನನ್ನ ಹತ್ರ ಇಷ್ಟು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ನಮ್ಮ ಅಮ್ಮನ ಮನೇಲಿ ಅಂದರೆ ಪದೇ ತಗೊಂಡೋಕ್ಕಾಗಲ್ಲ, ತಗೊಂಡು ಹೋಗೋದಕ್ಕಾಗೋದಿಲ್ಲ, ಫಂಕ್ಷನ್ಸ್ಗೆಲ್ಲ ಎಮರ್ಜೆನ್ಸಿ ಹೋದ್ರೆ ಅಂತೇಳಿ ಕೆಲವೊಂದನ್ನ ಅಲ್ಲೇ ಬಿಟ್ಟು ಬಂದಿರ್ತೀನಿ. ಅಂದರೆ ನಾನು ರೇರಾಗಿ ಯೂಸ್ ಮಾಡೋವಂಥದ್ದು. ಇದು ಕೂಡ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಇದನ್ನು ರೇರಾಗಿ ಯೂಸ್ ಮಾಡೋದು. ಬಟ್ ನನ್ನ ಹತ್ರ ಇಲ್ಲಿ ಏನಾದರೂ ನಾನು ಹೋಗೋ ಆ ಫಂಕ್ಷನ್ಸ್ಗಾಗಿರ್ಬೋದು ಅಥವಾ ರೀಲ್ ಶೂಟ್ಸ್ ಏನಾದರೂ ಇದ್ದರೆ ಅದು ಬೇಕಾಗುತ್ತೆ ಅಂತ ನನ್ನ ಹತ್ರ ಇಷ್ಟು ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಏನೇನು ಕಲೆಕ್ಷನ್ಸ್ ಇಟ್ಟಿದ್ದೀನಿ ನನ್ನ ಹತ್ರ ಅಂತ ಹೇಳಿ, ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಬನ್ನಿ. ಸೊ ನಾನು ಇದರಲ್ಲಿ ಆಫ್ಲೈನ್ ಆನ್ಲೈನ್ ಎರಡರಲ್ಲೂ ನಾನು ಶಾಪ್ ಮಾಡ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಅಂದರೆ ನಂದು ಆನ್ಲೈನ್ ಶಾಪಿಂಗ್ ಇರುತ್ತೆ. ಮುಂಚೆ ಎಲ್ಲ ಆಫ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತಿದ್ದೆ, ಈಗ ಅಷ್ಟೊಂದು ಟೈಮು ಇಲ್ಲ. ನಮ್ಮ ಮನೆಯವ್ರು ನಾನು ಅಷ್ಟೊಂದು ಶಾಪಿಂಗು ಕರ್ಕೊಂಡು ಹೋಗಲ್ಲ ಗೈಸ್ ಹೊರಗಡೆ, ಈಗ ಏನಿದ್ರು ಆನ್ಲೈನಲ್ಲೇ ತೊಗೋತೀನಿ. ಸೊ ಹಾಗಾಗಿ ಇತ್ತೀಚೆಗೆ ನನ್ನ ಶಾಪಿಂಗ್ಸ್ ಕಡಿಮೆ ಆಗಿದೆ. ಸೊ ನನ್ನ ಹತ್ರ ನಾನು ಫಸ್ಟ್ ಬ್ರೈಡ್ ಸೆಟ್ ಅಂದರೆ ಬ್ರೈಡಲ್ ಸೆಟ್ನ ತೊಗೊಂಡಿತ್ತು ಅಂದರೆ ಇದೇ ಫಸ್ಟ್. ಇದು ಆ್ಯಕ್ಚುಲಿ ನನ್ನ ಮದುವೆಗಲ್ಲ, ನನ್ನ ಕಸಿನ್ ಬ್ರದರ್ ಮದುವೆಗೆ. ಅವಾಗ ಲಾಕ್ಡೌನ್ ಇತ್ತು, ಸೊ ಹಾಗಾಗಿ ಇದು ಆನ್ಲೈನಲ್ಲಿ ತಗೊಂಡಿದ್ದು. ನಾನು ಆಫ್ಲೈನಲ್ಲಿ ಸುತ್ತಾಡಬೇಕು, ತುಂಬ ಶಾಪಿಂಗ್ ಮಾಡಬೇಕು ಆ ಟೈಮಲ್ಲಿ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ ಫುಲ್ ಲಾಕ್ಡೌನ್ ಇದ್ದು, ಫಸ್ಟ್ ಕೋವಿಡ್ ಬಂತಲ್ಲ, ಸೊ ಆವಾಗ ಇದನ್ನು ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಕಾಣಿಸ್ತಾ ಇದೆಯಾ? ಇದು ಸೆಟ್ ಬರುತ್ತೆ ಆ್ಯಕ್ಚುಲಿ ಪೂರ್ತಿ. ಅದು ಒಂದು ಲಾಂಗಾರ ಪ್ಲಸ್ ಇದು ಒಂದು ಶರ್ಟ್ ಚೋಕರ್ ಥರ ಬರುತ್ತೆ. ನೆಕ್ಸ್ಟ್ ಇದು ಅದರದ್ದೇ ಜುಮ್ಕಿ. ಸೊ ಇದು ಅದರದ್ದೇ ಜುಮ್ಕಿ. ಅದು ಒಂದು ಈ ಥರ ಒಂದು, ಇದು ಇಲ್ಲಿಗೆ ಹಾಕ್ಕೊಳ್ಳೋದು ಗೈಸ್, ಇಲ್ಲಿ ತಲೆಗೆ ಈ ಥರ ಹಾಕ್ಕೊಳ್ಳೋದು ಇದು. ಸೊ ಇದನ್ನ ಈ ಥರ ಹಾಕ್ಕೊಳ್ಳೋದು. ನಾನು ಇದು ಒಂದು ಸೆಟ್. ನೆಕ್ಸ್ಟ್ ಇದು ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದಿಲ್ಲ. ಇದು ಇಯರಿಂಗ್ಸ್ ಅಂತೂ ನಾನು ತುಂಬ ಯೂಸ್ ಮಾಡ್ತೀನಿ. ಇದು ಇಯರಿಂಗ್ಸ್ ನನಗೆ ಈ ಥರ ಜುಮ್ಕಿಗಳಂದ್ರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದು ಸೆಟ್, ಕಂಪ್ಲೀಟ್ ಸೆಟ್ಟು. ಸೊ ಇದು ಅಷ್ಟೇ, ನಾನು ಇದೆಲ್ಲಾನು ಟೋಟಲ್ ಸೆಟ್ ನಾನು ಯೂಸ್ ಮಾಡಿರೋದು ಒಂದೇ ಸತಿ. ಅದು ನನ್ನ ಕಸಿನ್ ಬ್ರದರ್ ಮದುವೆ ಟೈಮಲ್ಲಿ ಅಷ್ಟೇ. ಅದರ್ವೈಸ್ ಅದಾದಮೇಲೆ ನಾನು ಇದನ್ನು ಕೂಡ ಯೂಸ್ ಮಾಡಿಲ್ಲ ಎಲ್ಲೂ. ತುಂಬ ಸೆಕೆ ಇದೆ, ಸೊ ಫ್ಯಾನ್ ಆನ್ ಮಾಡಿದರೆ ಜಾಸ್ತಿ ನಿಮಗೆ ನನ್ನ ವಾಯ್ಸ್ ಕ್ಲಾರಿಟಿ ಕೇಳಿಸಲ್ಲ. ಸೊ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಬರ್ತೀನಿ. ನೆಕ್ಸ್ಟ್ ನನ್ನ ಹೇರ್ ಸ್ಟೈಲ್ ನಾನು ಮೇಲೆ ಹೇರ್ ಪುಟ್ ಆಫ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. 2 ಮಿನಿಟ್ಸ್ ವೆಯ್ಟ್ ಮಾಡಿ. ಸೊ ಲೆಟ್ಸ್ ಕಂಟಿನ್ಯೂ. ಈಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಹೇರ್ಸ್ ತುಂಬ ಅದು ಹಿಂಗೆ ಬಂದು ತುಂಬ ಇರಿಟೇಷನ್ ಆಗ್ತಿತ್ತು, ತುಂಬ ಸೆಕೆ ಇರೋದ್ರಿಂದ. ಸೊ ಹಾಗಾಗಿ ಇದನ್ನೊಂದ್ಸಲ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಹಾಕ್ಕೊಂಡು ತೋರಿಸ್ಬಿಡ್ತೀನಿ ಇದೆಲ್ಲ ಹೇಗಿದೆ ಅಂತೇಳಿ. ನೆಕ್ಸ್ಟ್ ನಾನು ಫಸ್ಟ್ ಇದನ್ನು ತಗೊಂಡಿದ್ದು ಫಸ್ಟ್ ಕೋವಿಡ್ ಟೈಮಲ್ಲಿ. ನಾನು ಬ್ರೈಡ್ ಸೆಟ್ಟು ಅಂತ ಅಂದರೆ ಬ್ರೈಡಲ್ ಸೆಟ್ ತಗೊಂಡಿದ್ದು ಇದೇ ಫಸ್ಟು. ಸಾರಿ, ಅದರಲ್ಲಿ ಇದು ಒಂದು ಕೂಡ ಇದೆ ಗೈಸ್, ಮರ್ತೋಗಿತ್ತು ನನಗೆ. ಇದು ಸೊಂಟಕ್ಕೆ ಹಾಕ್ಕೊಳ್ಳೋದು, ಟಾಬು ಇಲ್ಲಿಗೆ ಹಾಕ್ಕೊಳ್ಳೋದು. ಇದು ಒಂದು ಇದು ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೋದಿಲ್ಲ. ಇದು ಇಯರಿಂಗ್ಸ್ ಅಂತೂ ನಾನು ತುಂಬ ಯೂಸ್ ಮಾಡ್ತೀನಿ. ಇದು ಇಯರಿಂಗ್ಸ್ ನನಗೆ ಈ ಥರ ಜುಮ್ಕಿಗಳಂದ್ರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದು ಸೆಟ್, ಕಂಪ್ಲೀಟ್ ಸೆಟ್ಟು. ಸೊ ಇದು ಅಷ್ಟೇ, ನಾನು ಇದೆಲ್ಲಾನು ಟೋಟಲ್ ಸೆಟ್ ನಾನು ಯೂಸ್ ಮಾಡಿರೋದು ಒಂದೇ ಸತಿ. ಅದು ನನ್ನ ಕಸಿನ್ ಬ್ರದರ್ ಮದುವೆ ಟೈಮಲ್ಲಿ ಅಷ್ಟೇ. ಅದರ್ವೈಸ್ ಅದಾದಮೇಲೆ ನಾನು ಇದನ್ನು ಕೂಡ ಯೂಸ್ ಮಾಡಿಲ್ಲ ಎಲ್ಲೂ. ಸಮ್ ಟೈಮ್ ಅನಿಸುತ್ತೆ ಇದೆಲ್ಲದಕ್ಕೂ ನಾನು ಅಮೌಂಟ್ ವೇಸ್ಟ್ ಮಾಡಿಬಿಟ್ನ ಸುಮ್ಮನೆ, ಯಾವಾಗಲೋ ಒಂದ್ಸತಿ ಯೂಸ್ ಮಾಡೋದಕ್ಕೆ ಅಂತ. ಬಟ್ ಆದರೂ ಹೆಣ್ಮಕ್ಳು ನಿಮಗೆ ಗೊತ್ತಿರುತ್ತಲ್ಲ, ಸೊ ಎಲ್ಲದಕ್ಕೂ ಒಂದನ್ನೇ ಯೂಸ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ತುಂಬ ಎಷ್ಟು ನೋಡಿದರೂ ಆಸೆ ಬರ್ತಾನೆ ಇರುತ್ತೆ ತಗೋಬೇಕು ಅಂಥೇಳಿ. ಸೊ ಎಲ್ಲ ಹೆಣ್ಮಕ್ಳ ಥರ ನಾನು ಕೂಡ ಅಷ್ಟೇ. ಗೋಲ್ಡ್ ಅಂತೂ ಇಷ್ಟೆಲ್ಲನೂ ಪರ್ಚೇಸ್ ಮಾಡೋಕ್ಕೆ, ಇಷ್ಟು ಅಫೋರ್ಡ್ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಅಂದರೆ ಆ ಶಕ್ತಿ ನಮಗೆ ದೇವ್ರು ಇನ್ನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಆರ್ಟಿಫಿಷಿಯಲ್ನೇ ತಗೊಂಡು ಇದನ್ನೇ ಗೋಲ್ಡ್ ಅಂದ್ಕೊಂಡು ಸಂತೋಷ ಪಡ್ತೀವಿ. ಇದೇ ನಮ್ಮ ಹೆಣ್ಮಕ್ಳದು. ನೆಕ್ಸ್ಟ್ ತೋರಿಸ್ತೀನಿ. ಇದು ನನ್ನ ಸಿಸ್ಟರ್ ಇನ್ಲಾ ಅವ್ರದ್ದು ಸೀಮಂತ ಇತ್ತು.
ಸೊ ಆ ಸೀಮಂತಕ್ಕೆ ಅಂದರೆ ಅದನ್ನೇ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂಥೇಳಿ ನೆಕ್ಸ್ಟ್ ನಾನು ಇದನ್ನು ಇದು ಈ ಸೆಟ್, ಇದು ಪೂರ್ತಿ ಸೆಟ್ ಅಂತ ಏನೂ ಅಲ್ಲ, ಸುಮ್ಮನೆ ಜಸ್ಟ್ 2 ಚೈನ್ ಥರ ಬಂದು. ನೆಕ್ಸ್ಟ್ ಇದೊಂದು ಇಯರಿಂಗ್ಸ್, ಅದನ್ನು ನಾನು ಹೇಳೋದು ಮರ್ತಿಲ್ಲ. ಸೊ ನಾನು ಅದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಮೀಶೋದಲ್ಲಂದು ಜ್ಯುವೆಲರೀಸ್ನ ಕಣ್ಣು ಮುಚ್ಕೊಂಡು ತಗೋಬೋದು, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೋದು, ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ನೆಕ್ಸ್ಟ್ ಇದು ಪ್ಲಸ್ ಈ ಥರದ್ದೊಂದು ಹಾರ ಥರ ಬರುತ್ತೆ, ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಇದ್ರ ಜೊತೆಗೆ ಇದು ಒಂದು ಈ ಥರ ಬರುತ್ತೆ, ಎರಡನ್ನು ತೋರಿಸ್ತೀನಿ ನಿಮಗೆ. ಈ ಥರ ಸೊ ಇದು 2, ಇದು ಕೂಡ ನನ್ನ ಸಿಸ್ಟರ್ ಇಲ್ಲ ಅವ್ರದ್ದು ಸೀಮಂತ ಇತ್ತು, ಸೊ ಅವಾಗ ತಗೊಂಡಿದ್ದು. ಇದು 2 ಅದ್ರ ಜೊತೆ ಇಯರಿಂಗ್ಸ್. ನಾನು ಸೆಟ್ ಪೂರ ಬಾಕ್ಸಲ್ಲೇ ಹಾಕಿಟ್ಬಿಡ್ತೀನಿ, ಮತ್ತೆ ಎಲ್ಲ ಮಿಸ್ಸಿ ಆಗಿ ಹೋಗ್ಬಿಡುತ್ತೆ ನಾನು ಬೇರೆದ್ರಲ್ಲೆಲ್ಲ ಹಾಕಿದ್ರೆ ಅಂತ ಹೇಳಿ. ಸೊ ಇದು ಅದರದ್ದು ಇಯರಿಂಗ್ಸು. ಇದು ನನ್ನ 2ನೇದು ಸೆಟ್ ನಾನು ತಗೊಂಡಿದ್ದು. ಅಂದರೆ ನಾನು ಚಿಕ್ಕವಳಿರುವಾಗೆಲ್ಲ ನನಗೆ ಈ ಜ್ಯುವೆಲರೀಸ್ ಕಲೆಕ್ಷನ್ಸ್ ಅಂದರೆ ಆರ್ಟಿಫಿಷಿಯಲ್ ಅಂದರೆ ತುಂಬಾ ಇಷ್ಟ. ನನಗೆ ಗೋಲ್ಡ್ಗಿಂತನೂ ಆರ್ಟಿಫಿಷಿಯಲ್ ಅಂದ್ರೆ ತುಂಬ ಇಷ್ಟ. ಸೊ ಅವಾಗೆಲ್ಲ ನಮ್ಮಪ್ಪ ನಾನೇನು ಸೆಲೆಕ್ಟ್ ಮಾಡೋದೇ ಬೇಕಾಗ್ತಿರ್ಲಿಲ್ಲ. ನನಗೆ ನನ್ನ ಸ್ಕಿನ್ ಕಲರ್ಗಾಗಿರ್ಬೋದು, ನನ್ನ ಡ್ರೆಸ್ ಮ್ಯಾಚ್ ಆಗಿರ್ಬೋದು, ಅದಕ್ಕೆಲ್ಲ ನಮ್ಮಪ್ಪನೇ ಸೆಲೆಕ್ಟ್ ಮಾಡಿ ನನಗೆ ತೊಗೊಂಬರ್ತಾ ಇದ್ರು. ಅಂದರೆ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಅವಾಗೆಲ್ಲ ನಾನು ಡ್ಯಾನ್ಸಸ್ಗೆಲ್ಲ ತುಂಬ ಸೇರಿದಾಗ ನಮ್ಮಪ್ಪನೇ ತೊಗೊಂಬರ್ತಾ ಇದ್ರು. ಬುದ್ಧಿ ಬಂದು ಸ್ವಲ್ಪ ನಾನೇ ಓನಾಗಿ ಇದು ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಮಾತ್ರ ನಾನು ಶಾಪಿಂಗ್ ಅಂದರೆ ಜ್ಯುವೆಲರೀಸ್ ಎಲ್ಲ ಕಲೆಕ್ಷನ್ಸ್ನ ಸ್ಟಾರ್ಟ್ ಮಾಡಿದ್ದು. ಇದು ಚೋಕರ್ ಸೆಟ್ಟು. ಇದನ್ನು ನಾನು ಆ್ಯಕ್ಚುಲಿ ನಾನು ಡ್ಯೂಟಿ ಮಾಡೋ ಹತ್ರ ದಸರಾನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಆಯುಧ ಪೂಜೆನ. ಸೊ ಮುಂಚೆ ಡ್ಯೂಟಿ ಮಾಡ್ತಿರೋ ಹತ್ರ ಅಲ್ಲಿ ನಾನು ಇದ್ರ ಒಂದು ಪೀಚ್ ಕಲರ್ದು ಡ್ರೆಸ್ ತಗೊಂಡಿದ್ದೆ, ಅಂದರೆ ಸಹಾರ ಥರ ಬರುತ್ತೆ ಅದು. ಸೊ ಆ ಡ್ರೆಸ್ಗೆ ಮ್ಯಾಚಿಂಗ್ ಅಂತ ಹೇಳಿ ಇದು ಒಂದು ಚೋಕರ್ ಸೆಟ್ ತಗೊಂಡಿದ್ದೆ, ಕಾಣಿಸ್ತಾ ಇದೆಯಾ? ಇದು ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ. ಇದು ತುಂಬ ಗ್ರ್ಯಾಂಡ್ ಅನಿಸುತ್ತೆ, ಬಟ್ ಗ್ರ್ಯಾಂಡ್ ಫಂಕ್ಷನ್ಸ್ಗೆಲ್ಲ ಹಾಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಾಣಿಸ್ತಾ ಇದೆಯಾ? ಸೊ ಇದು ಒಂದು, ಇದ್ರದ್ದೇ ಇಯರಿಂಗ್ಸ್ ಬಂದು ಇದು. ಆದಮೇಲೆ ನಾನು ಶಾಪ್ ಮಾಡಿದ್ದು ಅಂದರೆ ನನ್ನ ಮದುವೆಗೇನೆ. ಆ್ಯಕ್ಚುಲಿ ನನ್ನ ಮದುವೆ ಎಷ್ಟು ಗಡಿಬಿಡಿಲಿ ಬೇಗ ಆಗೋಯ್ತು ಅಂದರೆ ನನಗೆ ಶಾಪಿಂಗ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ನನಗೆ ಒಂದು 3 ಡೇಸ್ ಅಷ್ಟೇ ನನ್ನ ಮದುವೆ ಶಾಪಿಂಗ್ ನನಗೆ ಟೈಮ್ ಸಿಕ್ಕಿದ್ದು. ಸೊ ಹಾಗಾಗಿ ನನ್ನ ಮದುವೆಗೆ ನಾನು ಆ್ಯಕ್ಚುಲಿ ಮೇಕಪ್ ಮಾಡ್ಕೊಳ್ಳೋದೇ ಡೌಟು ಅನ್ನೋ ಥರ ಆಗೋಗಿತ್ತು. ಹಾಗಾಗಿ ನಾನು ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋಣ, ಬ್ಯೂಟಿಷಿಯನ್ಸ್ ಯಾರು ಬೇಡ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಕೊನೆಗೆ ನನ್ನ ತಮ್ಮವ್ರು ಫೋರ್ಸ್ ಮಾಡಿ ಏನೋ ಆಗಿ ಕೊನೆಗೆ ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ವಿ. ಸೊ ಆದರೂ ಕೂಡ ನನ್ನ ಮದುವೆದು ಬ್ರೈಡ್ ಮೇಕಪ್ ಆ ಥರ ಏನೂ ಇರಲಿಲ್ಲ, ನಾರ್ಮಲ್ ಮೇಕಪ್ಪೇ ಮಾಡಿದರು ನನಗೆ. ಸೊ ನನಗೆ ನಾರ್ಮಲ್ ಮೇಕಪ್ಪೇ ಬೇಕಾಗಿದ್ದು. ಸೊ ನಾನು ಹೇಳಿದ್ದೆ, ಸೊ ಹಾಗಾಗಿ ಅವರು ನಾರ್ಮಲ್ ಮೇಕಪ್ಪೇ ಮಾಡಿದರು. ನೆಕ್ಸ್ಟ್ ಬಂದು ನಾನು ಮದುವೆಗೆ ಅಂತ ತಗೊಂಡಿದ್ದು ಅಂದರೆ ಇದೊಂದೇ ಸೆಟ್ಟು. ಇದನ್ನು ಕೂಡ ನಾನು ಮದುವೆ ಟೈಮಲ್ಲಿ ಹಾಕಲೇ ಇಲ್ಲ, ಅಂದರೆ ಅವ್ರು ಏನು ತಂದಿರ್ತಾರಲ್ವ ಪಾರ್ಲರ್ ಅವರು, ಸೊ ಅವರೇ ಅದನ್ನೇ ಹಾಕಿದ್ರು. ಚೆನ್ನಾಗಿದೆ, ಅದು ಸೂಟ್ ಆಗ್ತಿದೆ ಅಂತ ಹೇಳಿ. ಎಲ್ಲ ಸ್ವಲ್ಪ ಇದಾಗಿ ಹೋಗ್ಬಿಟ್ಟಿದೆ, ಇದು ಇಟ್ಟು ಹಾಗೆ ಬಾಕ್ಸಲ್ಲಿ ಕಾಣಿಸ್ತಾ ಇದೆಯಾ? ಇದು ಒಂದು, ಇದು ಈ ಥರ. ಇದು ಕೂಡ ಸೆಟ್ ಬರುತ್ತೆ, ಪೂರ್ವ ಒಂದು ಚೋಕರ್ ಬರುತ್ತೆ. ಇದು ಇಯರಿಂಗ್ಸ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಆ್ಯಕ್ಚುಲಿ. ಇದು ತುಂಬ ದೊಡ್ಡದು ಬಂದಿದೆ ಇಯರಿಂಗ್ಸ್, ಅಂದರೆ ಅದಕ್ಕೂ ನನಗೆ ಇದಕ್ಕೆ ಜುಮ್ಕಿ ಥರ ಬೇಕಿತ್ತು, ಬಟ್ ಇವರು ಇದು ಈ ಥರ ಕೊಟ್ಟಿರೋದ್ರಿಂದ ನಾನು ಇಯರಿಂಗ್ಸ್ ಅಷ್ಟು ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ಈ ಸೆಟ್ಸ್ನ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ನಾನು ಇಯರಿಂಗ್ಸ್ ಬರುತ್ತೆ ನೋಡಿ, ಇದು ತುಂಬ ನನ್ನ ಫೇಸಿಗೆ ಆ್ಯಕ್ಚುಲಿ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಇದು ಅಷ್ಟು ಲುಕ್ ಕಾಣಿಸಲ್ಲ ನನಗೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿಲ್ಲ. ಆ್ಯಂಡ್ ಈ ಸೆಟ್ನ ನಾನು ಒಂದೇ ಸಲ ಯೂಸ್ ಮಾಡಿರೋದು. ಅಂದರೆ ನಮ್ಮ ಅವಿಶರಣಂದು ಅವಾಗ ನೇಮಿಂಗ್ ಸೆರೆಮನಿ ಇತ್ತು. ಸೊ ಆ ಟೈಮಲ್ಲಿ ಯೂಸ್ ಮಾಡಿರೋದು ಅಷ್ಟೇ. ಇದರಲ್ಲಿ ನಾನು ಈಗ ಏನೇನು ತೋರಿಸಿದ್ನೋ ಅದೆಲ್ಲನೂ ನಾನು ಸಿಂಗಲ್ ಯೂಸೇ ಮಾಡಿರೋದು. ಅದನ್ನು ಬಿಟ್ಟರೆ ನಾನು ಮತ್ತೆ ನೆಕ್ಸ್ಟ್ ಅದನ್ನು ಯೂಸೇ ಮಾಡಿಲ್ಲ. ಅಷ್ಟು ತೋರಿಸಿದ್ನಲ್ವ, ಅದರದ್ದು ಇದು ಸೆಟ್. ಇದು ನನಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ನೋಡಿ ಈ ಥರ ಕಾಣಿಸುತ್ತೆ, ಚೆನ್ನಾಗಿದೆ ಅಲ್ವಾ? ಸೊ ಇದು ನನಗೆ ಇಷ್ಟ. ಇದ್ರದ್ದು ಇದು ಪ್ಲಸ್ ನನಗೆ ಅದು ಹಾರ ಬರುತ್ತಲ್ವ, ಸೊ ಅದು ಇಷ್ಟ. ಇದ್ರದ್ದು ಇಯರಿಂಗ್ಸ್ ಮಾತ್ರ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇದು ವಿಯರ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಇದಕ್ಕೆ ಚೆನ್ನಾಗಿ ರೆಡಿಯಾಗಿ ಸ್ಯಾರಿ ಎಲ್ಲ ವಿಯರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಟೀ ಶರ್ಟ್ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಹೆಂಗೆ ಹುಚ್ಚ ಬಿಚ್ಚಿ ಥರ ಕಾಣಿಸ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸ್ವಲ್ಪನಾದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸಾರಿ, ನಾನು ಆವಾಗಲೇ ಚೋಕರ್ ತೋರಿಸಿದೆ ಅಲ್ವಾ, ಚೋಕರ್ ಸೆಟ್ ಅಂತ, ಅದರಲ್ಲಿ ಇದು ಕೂಡ ಒಂದು ಬಂದಿತ್ತು. ಇದು ನಾನು ತೋರಿಸೋದು ಮಿಸ್ ಮಾಡಿಬಿಟ್ಟಿದ್ದೀನಿ. ಇದು ಅಷ್ಟೇ, ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಒಂದು ಚೋಕರ್ ಸೆಟ್ಗೆ ಸೊ ನನಗೆ ಇಷ್ಟ, ಅಂದರೆ ನನ್ನ ಫೇಸಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ.
ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಒಂದು ಇಷ್ಟ. ಇಯರಿಂಗ್ಸು ಅಷ್ಟೇ, ಇದು ಚೋಕರ್ ಅಂತ ನನಗೆ ತುಂಬಾನೇ ಇಷ್ಟ. ಬಟ್ ಇದು ನೆಕ್ಸ್ಟ್ ಇದು ಸಪ್ರೇಟ್ ಆಗಿ ತಗೊಂಡಿದ್ದು ನಾನು. ಇದು ಚಿಕ್ಕಪೇಟೆಯಲ್ಲಿ ನಾನು ನಮ್ಮ ಮನೆಯವರು ಶಾಪಿಂಗ್ ಹೋಗಿದ್ವಿ. ಸೊ ಏನಕ್ಕೋ ಶಾಪಿಂಗ್ ಹೋಗಿದ್ವಿ ಆ ಟೈಮಲ್ಲಿ, ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಸೊ ಆ ಟೈಮಲ್ಲಿ ಇದನ್ನ ಸಪ್ರೇಟ್ ಆಗಿ ತಗೊಂಡಿದ್ದು. ಇದು ನನಗೆ ಇಷ್ಟ ಆಯ್ತು ಅಲ್ಲಿ, ಅಂದ್ರೆ ರೋಡ್ ಸೈಡ್ ಸ್ಟ್ರೀಟಲ್ಲೆಲ್ಲ ಇಟ್ಟಿರ್ತಾರಲ್ಲ ಅಲ್ಲೇನೆ ಇದನ್ನ ತಗೊಂಡಿದ್ದು. ಇದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು ಕೂಡ. ಸೊ ನೆಕ್ಸ್ಟ್ ಈಗ ಈ ಬಾಕ್ಸ್ ಓಪನ್ ಮಾಡ್ತೀನಿ. ಈ ಬಾಕ್ಸ್ ಅಲ್ಲಿ ಅಷ್ಟೊಂದು ಗ್ರಾಂಡ್ ಜ್ಯುವೆಲರೀಸ್ ಏನು ಇಲ್ಲ, ಅಂದ್ರೆ ಸೆಟ್ ತರ ಏನು ಬರೋದಿಲ್ಲ, ಬ್ರೈಟ್ ಸೆಟ್ ತರ ನಾರ್ಮಲ್ ಆಗಿ ಯೂಸ್ ಮಾಡೋ ತರ ಇದೆ. ಅಂದ್ರೆ ಡ್ರೆಸ್ಸಸ್ಗೂ ಎಲ್ಲ ಯೂಸ್ ಮಾಡ್ಬೋದು, ಆ ತರ ಇದೆ ಇದರಲ್ಲಿ. ಇದು ಒಂದು ನೋಡಿ, ಇದು ಆಕ್ಚುಲಿ ನನಗೆ ನಮ್ಮ ಅಜ್ಜಿ ಗಿಫ್ಟ್ ಕೊಟ್ಟಿದ್ದು. ಅಂದ್ರೆ ನಮ್ಮ ಅಜ್ಜಿ ಅವರು ಇದಕ್ಕೆ ಸೇರಿದ್ದಾರೆ, ಏನು ಭಜನೆ ಮಾಡ್ತಾರಲ್ವಾ ಗುರುಬೋಧ, ಸೊ ಅದನ್ನ ಸೇರಿದ್ದಾರೆ. ಅದು ಅಲ್ಲಿ ಗುಡಿಕಲ್ಗೆ ಹೋಗಿದ್ರು. ಸೊ ಅಲ್ಲಿ ಇದು ಅವಾಗ ಫುಲ್ ಟ್ರೆಂಡ್ ಅಲ್ಲಿ ಇದ್ದಿದ್ದು, ಅವಾಗ ತಂದಿರುವಂಥದ್ದು ಇದು. ಇದು ನಾನು ಒಂದು ಸಲನು ಒಂದು ಸಿಂಗಲ್ ಯೂಸ್ ಕೂಡ ಮಾಡಿಲ್ಲ. ಅವ್ರು ಯಾವತ್ತು ಹೆಂಗ್ ಕೊಟ್ರೋ ಇದು ನಾನು ಹಂಗೆ ಇಟ್ಟಿದ್ದೀನಿ. ಅವರು ಯಾವಾಗ ಯೂಸ್ ಮಾಡ್ತೀನೋ ಇದು ಗೊತ್ತಿಲ್ಲ. ಇದು ಹಾಕೊಂಡ್ಬಿಡ್ತೀನಿ ಇವಾಗಾದ್ರೂ ಒಂದ್ಸಲ ವಿಡಿಯೋದಲ್ಲಾದ್ರೂ ಅಟ್ಲೀಸ್ಟ್. ಸೊ ನೋಡಿ ಇದು ಈ ತರ ಕಾಣಿಸುತ್ತೆ. ಸೊ ಇದು ಈ ರೀತಿಯಾಗಿ ಕಾಣಿಸುತ್ತೆ. ಇದು ನಾನು ಒಂದ್ಸತಿನೂ ಯೂಸ್ ಮಾಡಿಲ್ಲ, ಅಂದ್ರೆ ಇದು ತುಂಬಾ ಹೆವಿ ಅನ್ಸುತ್ತೆ. ಸೊ ಜಾತ್ರೆ ಅನ್ಸುತ್ತೆ ಅಂತ ಹೇಳಿ ನಾನು ಯೂಸ್ ಮಾಡಿಲ್ಲ. ಇದು ಆಕ್ಚುಲಿ ಇತ್ತೀಚೆಗೆ ಮದುವೆ ಟೈಮಲ್ಲಿ ಮೆನ್ಸಿಗೂ ಕೂಡ, ಅಂದ್ರೆ ಗ್ರೂಮ್ಗೆ ಎಲ್ಲ ಇದನ್ನ ಯೂಸ್ ಮಾಡ್ತಾರೆ. ತುಂಬಾ ಅವ್ರದ್ದು ಇದಿರಲ್ತಲ್ಲ ಶೇರ್ವಾನಿ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ವುಮೆನ್ಸೇ ಇವಾಗ ಆ ಥರ ಯೂಸ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇದು ಒಂದು ಸರ, ಇದು ಕೂಡ ನಾನು ಬಾಗಲಗುಂಟೆ ಜಾತ್ರೆಯಲ್ಲಿ ತಗೊಂಡಿದ್ದು. ಇದು 100 ರೂಪೀಸ್ ಅಷ್ಟೇ. ನನಗೆ ಈ ತರ ಕಲರ್ಸ್ ಎಲ್ಲ, ಈ ಪರ್ಲ್ ಕಲರ್ಸ್ ಎಲ್ಲ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬಂದು ಇದು ಒಂದು ಚೌಕರ್. ಇದು ಕೂಡ ನಾನು ಮೀಶೋದಲ್ಲಿ ತಗೊಂಡಿದ್ದು. ಇದು ಒಂದು ಚೌಕರ್ ಆಕ್ಚುಲಿ. ಇದ್ರದ್ದು ಇಯರಿಂಗ್ಸ್ ಬರುತ್ತೆ, ಬಟ್ ಅದು ನಾನು ಯಾವುದೋ ಟೈಮಲ್ಲಿ ನಾವು ಆಂಟಿ ಮಗಳಿಗೆ ನಾನು ಅವಳು ಇಯರಿಂಗ್ಸ್ ತಂದಿರಲಿಲ್ಲ ಆ ಟೈಮಲ್ಲಿ ಅಂತೇಳಿ ಕೊಟ್ಟೆ. ಮತ್ತೆ ಅದನ್ನ ಇಸ್ಕೊಳಕ್ಕಾಗಲಿಲ್ಲ, ಕೇಳೋಕೊಂಥರ ಆಗಿ ನಾನು ಬಿಟ್ಬಿಟ್ಟೆ ಅದನ್ನ. ಸೊ ಹಾಗಾಗಿ ಅದೊಂದೇ ಚೈನ್ ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಇದು ನಾನು ಕಾಣಿಸ್ತಾ ಇದೆಯಾ, ಇದು ಕೂಡ ಅಷ್ಟೇ ನನಗೆ ತುಂಬಾನೇ ಇಷ್ಟ. ಇದನ್ನ ತಗೊಂಡಿದ್ದು ನಾನು ಹೇಮಾವತಿ ಎಂಜರ ಸಿದ್ದೇಶ್ವರ ಜಾತ್ರೆ, ನಾನು ಅದು ಬ್ಲಾಗ್ ಕೂಡ ಮಾಡಿರ್ತೀನಿ, ನೋಡ್ಬೋದು ನೀವು. ಸೊ ಅಲ್ಲಿ ತಗೊಂಡಿದ್ದು. ಆಕ್ಚುಲಿ ಸನ್ಲೈಟ್ ಕೂಡ ಎಕ್ಸ್ಪೋಸ್ ಆಗ್ತಿರೋದ್ರಿಂದ ಇದು ಅಷ್ಟೊಂದು ಲುಕ್ ಕಾಣಿಸ್ತಾ ಇಲ್ಲ, ಬಟ್ ಈ ಸ್ಯಾರಿ ಮೇಲಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಇದು ಅಷ್ಟೇ. ನಾನು ಯಾವುದೋ ಒಂದು ರೀಲ್ಸ್ ಮಾಡುವಾಗ ಅಷ್ಟೇ ಯೂಸ್ ಮಾಡಿರೋದು, ಅದಾದ್ಮೇಲೆ ಇದನ್ನು ನಾನು ಯೂಸ್ ಮಾಡಿಲ್ಲ. ಇದು ನನಗೆ ಬಟ್ ತುಂಬಾ ಅಂದ್ರೆ ತುಂಬಾ, ಈ ಪೆಂಡೆಂಟ್ ನನಗೆ ಸಖತ್ ಇಷ್ಟ. ಈ ತರ ವೈಟ್ ಮುತ್ತಿಂದು ಆಗಿರ್ಬೋದು, ಅಥವಾ ನಾನು ಅವಾಗ ರೂಬಿ ಕಲರ್ ತೋರಿಸಿದ್ನಲ್ಲ ಆ ತರ ಪರ್ಲ್, ಟೋಟಲ್ ನನಗೆ ಈ ಪರ್ಲ್ ತರ ಬರೋದೆಲ್ಲಾನು ತುಂಬಾ ಇಷ್ಟ ಆಗುತ್ತೆ. ಇದನ್ನ ನಾನು ಎಲ್ಲಿ ತಗೊಂಡಿದ್ದು ಅಂತಂದ್ರೆ, ನಾವು ಘಾಟಿ ಸುಬ್ರಹ್ಮಣ್ಯ ಹೋಗಿದ್ವಿ ಒಂದ್ಸಲ. ಆ ಟೈಮಲ್ಲಿ ಅಲ್ಲಿ, ಅಂದ್ರೆ ಇದು ನನಗೆ ಇಷ್ಟ ಇರಲಿಲ್ಲ ಆಕ್ಚುಲಿ. ನನಗೆ ಈ ತರ ಬ್ಲಾಕ್ ಎಲ್ಲ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಇದು ನಮ್ಮ ಅಮ್ಮನಿಗೆ ಇಷ್ಟ ಆಗಿ ನಮ್ಮಮ್ಮ ಕೊಡ್ಸಿದ್ರು. ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ, ಚೋಕರ್ ತರ ಚೆನ್ನಾಗಿ ಕಾಣಿಸುತ್ತೆ, ಇದು ಗೋಲ್ಡ್ಗಿಂತನೂ ಚೆನ್ನಾಗಿ ಲುಕ್ ಬರುತ್ತೆ ಅಂತೇಳಿ ನಮ್ಮ ಅಮ್ಮ ಕೊಡ್ಸಿದ್ರು. ಇದು ನನಗೆ ತಗೊಳಕ್ಕೂ ಮುಂಚೆ ಅಷ್ಟೊಂದು ಇಷ್ಟ ಆಗಿರ್ಲಿಲ್ಲ. ನೆಕ್ಸ್ಟ್ ಇದನ್ನ ತಗೊಂಡು ವಿಯರ್ ಮಾಡಿದಾಗ ಇದು ತುಂಬಾ ಇಷ್ಟ ಆಯ್ತು. ಇದು ಕೂಡ ಅಷ್ಟೇ, ನಾನು ಅಲ್ಲಿಂದ ಬರುವಾಗ ಹಾಕೊಂಡಿದ್ದಷ್ಟೇ. ಅಂದ್ರೆ ಘಾಟಿಯಿಂದ ವಾಪಸ್ ನಾವು ಬಂದ್ವಲ್ಲ, ಸೊ ಎಲ್ಲಿ ತಗೊಂಡು ನಾನು ಅಲ್ಲೇ ವಿಯರ್ ಮಾಡಿದೆ ಇದನ್ನ. ನೆಕ್ಸ್ಟ್ ಮನೆಗೆ ಬಂದು ಇದನ್ನ ಬಿಚ್ಚಿಟ್ಟಾದ್ಮೇಲೆ ಇಲ್ಲಿವರೆಗೂ ಇದನ್ನ ಸಿಂಗಲ್ ಯೂಸ್ ಕಡೆನೂ ಮಾಡಿಲ್ಲ ನಾನು. ನೆಕ್ಸ್ಟ್ ರೀಲ್ಸ್ಗೆಲ್ಲದನ್ನು ಹಾಕ್ಬೇಕು. ಎಷ್ಟೊಂದ್ಸಲ ಅನ್ಕೋತೀನಿ ರೀಲ್ಸ್ಗೆ ಸೇಮ್ ನಾನು ಸುಮ್ಮನೆ ರೆಡಿಯಾಗಿ ರೀಲ್ಸ್ ಮಾಡೋ ಬದಲು ಈ ಥರದ್ದೆಲ್ಲ ಜ್ಯುವೆಲರೀಸ್ನ ಯೂಸ್ ಮಾಡಬೇಕು ಅಂತ. ಬಟ್ ಅದೇನೋ ಇದನ್ನೆಲ್ಲ ತೆಗೆದು ಹಾಕಿ ಮಾಡೋಷ್ಟು ಪೇಷನ್ಸ್ ನನಗಿರೋದಿಲ್ಲ. ಸೊ ಹಾಗಾಗಿ ನಾನು ಹಾಕೋದೇ ಇಲ್ಲ ಇದನ್ನೆಲ್ಲ. ನೆಕ್ಸ್ಟ್ ಇದು ಒಂದು ಚೋಕರ್. ಇದು ನಾನು ಮಲ್ಲೇಶ್ವರಮಲ್ಲಿ ತಗೊಂಡಿದ್ದು, ಕಾಣಿಸ್ತಾ ಇದೆಯಾ. ಸೊ ಇದು ಒಂದು ಚೋಕರ್. ಆವಾಗ ಇದು ಕೂಡ ಟ್ರೆಂಡಿಂಗ್ ಅಲ್ಲಿ ಇತ್ತು. ಇದು ತಗೊಂಡು ನಾನು ಆಲ್ರೆಡಿ ಒಂದು 4 ಇಯರ್ಸ್ ಆಗ್ತಾ ಬಂತು. ಸೊ ಇದು ಅಷ್ಟೇ, ನಾನು ಒಂದು ಯಾವ್ದೋ ರೀಲ್ಸ್ ಅಲ್ಲಿ ಹಾಕೊಂಡಿದ್ದಷ್ಟೇ. ಅದಾದ್ಮೇಲೆ ಇದನ್ನು ಕೂಡ ನಾನು ಸಿಂಗಲ್ಲೇ ಯೂಸ್ ಮಾಡಿರೋದು, ಅದಾದ್ಮೇಲೆ ಇದನ್ನು ಯೂಸ್ ಮಾಡಿಲ್ಲ. ಇದು ಈ ತರ ಚೋಕರ್. ಇದು ಶಂಕರಣ್ಣನ ಮದ್ವೆಗೆ ಹೋಗಿದ್ವಿ, ಅದು ಕೂಡ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ಇದೆ, ಈ ಮದ್ವೆ ಬ್ಲಾಗ್. ಸೊ ಆ ಟೈಮಲ್ಲಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋಂಥದ್ದು. ಇದು ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅಡ್ಡಿಗೆ ತರ ಬರುತ್ತೆ, ಇದೀಗೆಲ್ಲ ತುಂಬಾ ಅದೇ ಓಡ್ತಾ ಇದೆ ಗೊತ್ತಾ ನಿಮ್ಗೆ, ಬೆಳ್ಳಿ ಮೋಡ ಜುಮ್ಕ ಪ್ಲಸ್ ಈ ತರ ಅಡ್ಡಿಗೆ. ಸೊ ಅದು ತುಂಬಾ ದೊಡ್ಡದು ಅನ್ಸುತ್ತೆ ನನಗೆ, ಅಂದ್ರೆ ಜಾಸ್ತಿ ಓವರ್ ಅನ್ಸುತ್ತೆ. ಸೊ ಹಾಗಾಗಿ ಆ ಥರ ಬೇಡ ಅಂತೇಳಿ ನಾನು ಈ ಥರ ಚಿಕ್ಕದೊಂದು ಆರ್ಡರ್ ಮಾಡ್ಕೊಂಡಿದ್ದೆ ಮೀಶೋದಲ್ಲಿ. ಇದು 250 ರೂಪೀಸ್ ಏನೋ ಇತ್ತು ಅವಾಗ. ಈ ಥರ ಚಿಕ್ಕದು ನನಗೆ ತುಂಬ ಇಷ್ಟ ಆಗುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ನನಗೆ ಚೈನ್ ಇರೋದ್ರಿಂದ ಅಷ್ಟೊಂದು ಇದಾಗ್ತಿಲ್ಲ ಅದು. ಬಟ್ ಇದೊಂದೇ ಸಿಂಗಲ್ ಯೂಸ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ ಸಖತ್ ಇಷ್ಟ. ಆ್ಯಂಡ್ ಇದ್ರದ್ದು ಇಯರಿಂಗ್ಸ್ ಕೂಡ ಬಂದಿದೆ, ಪುಟಾಣಿ ಇಯರಿಂಗ್ಸ್. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಇಯರಿಂಗ್ಸ್ ಅಂತೂ ಒಂದ್ಸತಿನೂ ಯೂಸ್ ಮಾಡಿಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ 1-2 ಟೈಮ್ಸ್ ಯೂಸ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇದು ಇಯರಿಂಗ್ಸ್, ಇದು ತುಂಬಾ ಚೆನ್ನಾಗಿದೆ.
ಇದನ್ನಂತೂ ಒಂದು ಸಿಂಗಲ್ ಯೂಸ್ ಕೂಡ ಮಾಡಿಲ್ಲ, ನಾನು ಇನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ರೀಲ್ಸ್ಗೆ ಏನಾದರೂ ಮಾಡಿ ಯೂಸ್ ಮಾಡ್ತೀನಿ. ಕಿಟಕಿ ಆಪೋಸಿಟಾಗಿ ಕುತ್ಕೊಂಡು, ಅಂದರೆ ನನ್ನ ರಿಂಗ್ ಲೈಟ್ ಮುರಿದೋಗಿದೆ, ಬಿದ್ದು ಮುರಿದೋಗಿದೆ. ಸೊ ಹಾಗಾಗಿ ನಾನು ಸನ್ಲೈಟ್ ಜಾಸ್ತಿ ಯಾವಾಗ ಬರುತ್ತೋ ಆವಾಗ ಮಾತ್ರನೇ ವಿಡಿಯೋ ಮಾಡೋಕ್ಕಾಗೋದು. ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟೊಂದು ಸನ್ಲೈಟ್ ತುಂಬ ಬೀಳ್ತಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ, ಅಂದರೆ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತೋರಿಸಿದ್ದೀನಿ ನಿಮಗೆ. ನನ್ನ ಈ ಜ್ಯುವೆಲರೀಸ್ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸೊ ನನ್ನ ವೀಡಿಯೋಸ್ನ ಯಾರು ಮೊದಲನೇದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ತುಂಬ ಸಪೋರ್ಟ್ ಸಿಗ್ತಾ ಇದೆ ನನಗಂತೂ ಇತ್ತೀಚೆಗೆ, ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ನನಗೆ ಈ ಥರ ವೀಡಿಯೋಸ್ ಮಾಡುವಂತಲೂ ಕೆಲವರು ಹೇಳ್ತಾ ಇದ್ದೀರಾ. ಸೊ ನಾನು ಆದಷ್ಟು ಯಾವ ಥರ ಆಡಿಯನ್ಸ್ಗೆ ಇಷ್ಟ ಆಗುತ್ತೋ, ಅಂದರೆ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಯಾವ ಥರ ವೀಡಿಯೋಸ್ನ ತುಂಬ ಇಷ್ಟಪಡ್ತಾರೋ ಸೊ ಆ ಥರ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಎಕ್ಸಸರೀಸ್ನ ಕೂಡ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಅದರಂತೆಯೇ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ವೆರಿ ಇಂಪಾರ್ಟೆಂಟ್. ಸೊ ನನಗೆಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆ. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಟು ನಿಖಿಸನ್ ಯೂಟ್ಯೂಬ್ ಚಾನಲ್.